ಗಳಗನಾಥವು ಕರ್ನಾಟಕದ ಹಾವೇರಿಯ ಸಮೀಪದಲ್ಲಿರುವ ಒಂದು ಚಿಕ್ಕ ಗ್ರಾಮವಾಗಿದೆ. ಇಲ್ಲಿ ಪ್ರಸಿದ್ಧ ಗಳಗೇಶ್ವರ ಶಿವ ದೇವಾಲಯವಿದೆ. ಇದನ್ನು ಪಶ್ಚಿಮ ಚಾಲುಕ್ಯರ ಆಳ್ವಿಕೆಯ ಸಮಯದಲ್ಲಿ ನಿರ್ಮಿಸಲಾಗಿದೆ. ಈ ದೊಡ್ಡ ದೇವಾಲಯವು ಪೂರ್ವಾಭಿಮುಖವಾಗಿದ್ದು ತುಂಗಭದ್ರಾ ನದಿಯ ತೀರದಲ್ಲಿದೆ. ಗಳಗನಾಥವನ್ನು ಹಿಂದೆ ಪಲ್ಲುಣಿ ಎಂದು ಕರೆಯಲಾಗುತ್ತಿತ್ತು. ಚಾಲುಕ್ಯ ಶೈಲಿಯ ವಾಸ್ತುಶಿಲ್ಪದ ಉದಾಹರಣೆಯಾದ ಗಳಗೇಶ್ವರ ದೇವಾಲಯವನ್ನು 11ನೇ ಶತಮಾನದ ಸುಮಾರಿಗೆ ನಿರ್ಮಿಸಲಾಯಿತು. ಶ್ರೀ ವೆಂಕಟೇಶ ಗಳಗನಾಥ ಕಾದಂಬರಿ ಪಿತಾಮಹ ಗಳಗೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸುತ್ತಿದ್ದರು ಮತ್ತು ತಮ್ಮ ಕಾದಂಬರಿಗಳನ್ನು ದೇವಾಲಯದ ಆವರಣದಲ್ಲಿ ಬರೆದಿದ್ದರು. ದೇವಾಲಯವು ಮುಚ್ಚಿದ ಸಭಾಂಗಣದಲ್ಲಿ ದೊಡ್ಡ ಶಿವಲಿಂಗವನ್ನು ಹೊಂದಿದ್ದು ಇದನ್ನು ಸ್ಪರ್ಶ ಲಿಂಗ ಎಂದು ಕರೆಯಲಾಗುತ್ತದೆ. ದೇವಾಲಯವು ಅಸಾಮಾನ್ಯ ಪಿರಮಿಡ್ ಆಕಾರದ ಅಡಿಪಾಯವನ್ನು ಹೊಂದಿದ್ದು ದೊಡ್ಡ ಮುಕ್ತ ಸಭಾಂಗಣವನ್ನು ಹೊಂದಿದೆ. ಗೋಪುರವು ಸರಳ ವಾಸ್ತುಶಿಲ್ಪದ ಅಂಶಗಳಿಂದ ಅಲಂಕರಿಸಲ್ಪಟ್ಟಿದೆ, ಆದರೆ ಸಭಾಂಗಣದ ಹಿಂಭಾಗದ